ಮಾರ್ನಿಂಗ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದಾರೆ? ಡ್ರೆಸ್ಗಳೆಲ್ಲ ತುಂಬ ಚೆನ್ನಾಗಿದೆ. ಎಷ್ಟು ಅಮೌಂಟ್ ಆ ಸ್ಕ್ರೀನ್ ಮೇಲೆ ಹಾಕ್ತೀನಿ, ಯಾವ ಡ್ರೆಸ್ಗೆ ಎಷ್ಟು ಕೊಟ್ಟು. ಹಾಗೆ ಇನ್ನೊಂದು ಡ್ರೆಸ್ ನನಗಿದು 4ರಲ್ಲೂ ಫೇವ್ರೇಟ್ ಅಂತಲೇ ಹೇಳ್ಬೋದು. ನಿತ್ಯ ಡ್ರೆಸ್ಗಿಂತ ಈ ಡ್ರೆಸ್ಸೇ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ತುಂಬ ಚೆನ್ನಾಗಿದೆ. ಸ್ವಲ್ಪ ಮಾತ್ರ ತುಂಬ ಚೆನ್ನಾಗಿದೆ. ಕ್ವಾಲಿಟಿ ವೈಸ್ ತುಂಬಾ ಇಷ್ಟ ಆಯಿತು. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದಾರೆ? ಎಲ್ಲರಿಗೂ ಹೊಸ ವ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಪುಟಾಣಿ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ಇವತ್ತಿನ ವ್ಲಾಗಲ್ಲಿ ಮೀಶೋಯಿಂದ ನಿತ್ಯನ್ಗೆ 4 ಡ್ರೆಸ್ ತರಿಸಿದ್ದೆ. ಹೇಗಿದೆ ಅಂತ ರಿವ್ಯೂ ಕೊಡ್ತಾ ಇದ್ದೀನಿ. ಅವಳಿಗೆ ವೇರ್ ಮಾಡಿ ಕೂಡ ತೋರಿಸ್ತೀನಿ. ಹಾಗೆ ವಾಶ್ ಮಾಡಿದ ಮೇಲೂ ಕೂಡ ಬಟ್ಟೆ ಕ್ವಾಲಿಟಿ ಹೇಗಿದೆ ಅಂತ ತೋರಿಸ್ತಾ ಇದ್ದೀನಿ. ನಿಮಗಿದು ಹೆಲ್ಪ್ ಆಗಬಹುದು ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಡ್ರೆಸ್ಗಳೆಲ್ಲ ತುಂಬ ಚೆನ್ನಾಗಿದೆ. ಎಷ್ಟು ಅಮೌಂಟ್ ಆ ಸ್ಕ್ರೀನ್ ಮೇಲೆ ಹಾಕ್ತೀನಿ, ಯಾವ ಡ್ರೆಸ್ಗೆ ಎಷ್ಟು ಕೊಟ್ಟಿದ್ದೀನಿ ಅಂತ. ತುಂಬ ಅಂದರೆ ತುಂಬಾ ಚೆನ್ನಾಗಿದ್ದಾವೆ. ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ. ನಾವು ಕೊಟ್ಟಿರೋ ಅಮೌಂಟ್ಗೆ ವರ್ತ್ ಅಂತ ನನಗನ್ಸುತ್ತೆ. ನಿಮಗೆ ಹೇಗನ್ಸುತ್ತೆ ಅಂತ ಕಮೆಂಟಲ್ಲಿ ತಿಳಿಸಿ. ಒಳ್ಳೆ ಬೇಜಾರು, ಕರೆಂಟ್ ಇಲ್ಲ, ಏನಿಲ್ಲ. ಪಾರ್ಸೆಲ್ ಬಂತು, ಹಾಗಾಗಿ ಓಪನ್ ಮಾಡ್ತಾ ಇದ್ದೀನಿ. ಬಂಗಾರ ಇನ್ನೊಂದಿಲ್ಲವ? ಇಲ್ಲೇ ಇದೆ. ಒಂದು ಓಪನ್ ನೆನ್ನೆನೆ ಬಂತು, ಹಾಗಾಗಿ ಅದನ್ನು ಓಪನ್ ಮಾಡಿ ನೋಡಿದ್ವಿ. ಇನ್ನೊಂದು ಇವಾಗ ಬಂತು. ಬಂದ್ಮೇಲೆ ವಿಡಿಯೋ ಮಾಡಿದ್ರಾಗುತ್ತೆ ಅಂತ ಸುಮ್ಮನೆ ಇದ್ದೆ. ಅಮೌಂಟನ್ನ ಸ್ಕ್ರೀನ್ ಮೇಲೆ ಹಾಕ್ತೀನಿ, ಯಾವ್ದ್ಯಾವ್ದು ಎಷ್ಟೆಷ್ಟು ಅಂತ. ಸುಮ್ಮನಿರಮ್ಮ, ಕರೆಂಟ್ ಇಲ್ಲ, ವಿಡಿಯೋ ಕ್ಲಾರಿಟಿ ಅಷ್ಟೊಂದಿಲ್ಲ ಅಂತ ಅಂದ್ಕೊಳ್ತೀನಿ. ಸ್ಕ್ರೀನ್ ಮೇಲೆ ಹಾಕ್ತೀನಿ. ನನಗಿದು ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಇದು ನಿತ್ಯ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸ್ಲೀವ್ ಈ ಥರ ಇದೆ. ಇದು ನಿತ್ಯ ವೈಟ್ ಇರೋದ್ರಿಂದ ಬ್ಲ್ಯಾಕ್ ಕಲರ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಮುಂದೆ ಕೂಡ ಈ ಥರ ಎಲಾಸ್ಟಿಕ್ ಇದೆ. ಅಂದರೆ ಸ್ವಲ್ಪನೂ ಲೂಸ್ ಅಂತೇನು ಅನ್ಸೋದಿಲ್ಲ. ಅಂದರೆ ಫಿಟ್ಟಿಂಗ್ ನೀಟಾಗಿ ಕೂತ್ಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತಲ್ವ, ಹಾಗಾಗಿ ಜಸ್ಟ್ ಒಂದು ಹೊಲಿಗೆ ಹಾಕ್ಸಿದ್ರೆ ಸಾಕು. ಟೈಟ್ ಮಾಡಿಸ್ಬೇಕು ಆ ಥರ ಏನೂ ಇಲ್ಲ. ಒಂದೇನು ಅಂತಂದರೆ ನಾನೊಂದು ಸೈಜ್ ದೊಡ್ಡದು ತರಿಸಿದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಕೆಳಗಡೆ ಈ ಥರ ಡಿಸೈನ್ ಇದೆ. ಇದು ಪೂರ್ತಿ ವಿಡಿಯೋ ನಿತ್ಯ ಡ್ರೆಸ್ ತರಿಸಿರೋದೆ. ಅಂದರೆ 4 ತರಿಸಿದ್ದೆ, ಅದನ್ನು ತೋರಿಸ್ತಾ ಇದ್ದೀನಿ. ಹಾಗೆ ಇನ್ನೊಂದು ಡ್ರೆಸ್ ನನಗಿದು 4ರಲ್ಲೂ ಫೇವ್ರೇಟ್ ಅಂತಲೇ ಹೇಳ್ಬೋದು. ನಿತ್ಯಾಗ ಇದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸ್ಲೀವ್ ಹತ್ರ ಈ ಥರ ಎಲಾಸ್ಟಿಕ್ ಇದೆ. ನಂಗೆ ಇದರಿಂದನೇ ಲುಕ್ ಇನ್ನೂ ಜಾಸ್ತಿ ಅಂತ ಅನ್ನಿಸ್ತು. ಇಲ್ಲೂ ಕೂಡ ಎಲಾಸ್ಟಿಕ್ ಇದೆ. ಸ್ವಲ್ಪ ದೊಡ್ಡ ಸೈಜನ್ನೇ ಬುಕ್ ಮಾಡಿರೋದು. ಬ್ಲ್ಯಾಕ್ ಕಲರ್ ಇರೋದ್ರಿಂದ ನಿತ್ಯಾಗಂತೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಇದರಲ್ಲಿ ನಿಮ್ಗೆ ಯಾವ ಡ್ರೆಸ್ ಇಷ್ಟ ಆಯಿತು ಅಂತ ಕಮೆಂಟಲ್ಲಿ ತಿಳಿಸಿ. ಇಷ್ಟ ಆಯಿತಾ ನಿತ್ಯ ನಿಂಗಿದು? 4 ಡ್ರೆಸ್ಸಲ್ಲಿ ಯಾವ ಡ್ರೆಸ್ ಇಷ್ಟ ಆಯಿತು? ನನಗೂ ಕೂಡ 4 ಡ್ರೆಸ್ಸಲ್ಲಿ ತುಂಬ ಇಷ್ಟ ಆಗಿದ್ದು, ಹಾಗೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇರೋದು ಇದೇ ಡ್ರೆಸ್ಸು. ನಿಮ್ಗೆ ಯಾವ ಡ್ರೆಸ್ ಚೆನ್ನಾಗಿ ಕಾಣಿಸುತ್ತೆ ಅಂತ ಕಮೆಂಟಲ್ಲಿ ತಿಳಿಸಿ. ನೆಕ್ಸ್ಟ್ ಡ್ರೆಸ್ ಹಾಕೊಂಡು ಬಾ ನಿತ್ಯ. ಅಂದರೆ ಫುಲ್ ಕಾಟನ್ ಆ ಥರ ಮೆಟೀರಿಯಲ್ಲೇ ತರಿಸಿರೋದು. ಅಂದರೆ ಸಾಫ್ಟಾಗಿರಬೇಕು, ಡೈಲಿ ಯೂಸಿಗೆ ಮತ್ತು ಕ್ಲಾಸ್ಗೆ ಹಾಕೊಂಡು ಹೋಗೋದಕ್ಕೆ ಆ ಥರ ಕಂಫರ್ಟಬಲ್ ಆಗಿರಲಿ ಅಂತ ತರಿಸಿದ್ದೀನಿ. ಇದು ಕೂಡ ಸೇಮ್ ಡಿಸೈನ್ ಇದೆ. ಬಟ್ಟೆ ಅದಕ್ಕೂ ಇದಕ್ಕೂ ಸ್ವಲ್ಪ ಡಿಫ್ರೆನ್ಸ್ ಇದೆ ಅಂತ ಅನ್ನಿಸ್ತು. ಸ್ಲೀವ್ ಈ ಥರ ಇದೆ. ನನಗೆ ಈ ಥರ ಸ್ಲೀವ್ ಅಂದರೆ ಇತ್ತೀಚೆಗೆ ತುಂಬ ಇಷ್ಟ ಆಗುತ್ತೆ. ನಿತ್ಯಾಗಂತೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಲಡ್ಡುಗೆ ನೋಡಿದೆ, ನೆಕ್ಸ್ಟ್ ನೋಡಬೇಕು, ಅವಳಿಗೆ ತರಿಸ್ಬೇಕು. ನಂಗೆ ನಿತ್ಯಾಗಂತೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈ ಕಲರ್ ಕೂಡ ತುಂಬ ಚೆನ್ನಾಗಿದೆ. ಪಿಂಕ್ ಮತ್ತು ವೈಟ್ ಕಾಂಬಿನೇಷನಲ್ಲಿದೆ. ಅಂದರೆ ವಿಡಿಯೋದಲ್ಲಿ ಸ್ವಲ್ಪ ಕಲರ್ ಹೆಚ್ಚು ಕಮ್ಮಿ ಕಾಣಿಸ್ತಾ ಇದೆ. ಕೆಳಗಡೆ ಈ ಥರ ಡಿಸೈನ್ ಇದೆ. ಹಾಗೆ ಈ ಥರ ಮುಂದೆ ಡಿಸೈನ್ ಇರೋದು. ಇಲ್ಲಿ ಎಲಾಸ್ಟಿಕ್ ಇದೆ. ಸೈಜ್ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ನಡೆಯುತ್ತೆ. ತುಂಬ ಚೆನ್ನಾಗಿದೆ. ನಾನು ಹೇಳೋದೇನು ಅಂತ ಅಂದರೆ, ಒಂದು ಸೈಜ್ ಎಕ್ಸ್ಟ್ರಾ ತರಿಸ್ಕೊಳ್ಳಿ ಮೀಶೋದಲ್ಲಿ, ಆವಾಗ ಸರಿ ಹೋಗುತ್ತೆ ಅಂತ. ನೋಡಿ ಈ ಥರ ಇದೆ. ಇದನ್ನು ಓಪನ್ ಮಾಡಿಲ್ಲ, ಇವಾಗ ಬಂತು. ಇದನ್ನೇ ಕಾಯ್ತಾ ಇದ್ವಿ. ಡೈಲಿ ಯೂಸಿಗಂತೂ ಬೆಸ್ಟ್ ಡ್ರೆಸ್ಗಳಂತಾನೆ ಹೇಳ್ಬೋದು. ಅಷ್ಟು ಚೆನ್ನಾಗಿದೆ. ತುಂಬ ಕಂಫರ್ಟಬಲ್ ಆಗಿರುತ್ತೆ. ತುಂಬ ಸಾಫ್ಟ್ ಇದೆ. ಸಾಫ್ಟ್ ಮೆಟೀರಿಯಲ್ ಇದು. ಇಲ್ಲ ಜರ್ನಿ ಮಾಡೋಕ್ಕಾದ್ರೂ ತುಂಬ ಚೆನ್ನಾಗಿರುತ್ತೆ, ಅಥವಾ ಮನೆ ಹತ್ರ ಯೂಸ್ ಮಾಡ್ತೀನಿ ಅಂದ್ರೂ ಕೂಡ ತುಂಬ ಅಂದರೆ. 3ನೇ ಡ್ರೆಸ್ ಇದು. ನಾನು ಅಂದ್ಕೊಂಡೆ ಇದು ಅಷ್ಟೊಂದೇನು ಲುಕ್ಕಾಗಿ ಕಾಣಿಸಲ್ಲ ಅಂತ ಅಂದ್ಕೊಂಡಿದ್ದೆ, ಬ್ಲಾಕಿನಷ್ಟು. ಆ್ಯಕ್ಚುಲಿ ಬ್ಲ್ಯಾಕ್ ಡ್ರೆಸ್ಗಿಂತ ಈ ಡ್ರೆಸ್ಸೇ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ.
ನೋಡಿ ಇದು ಈ ಥರ ಇದೆ ಡ್ರೆಸ್ಸು. ಆ ಫೋಟೋಕ್ಕಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಇದು ಕೂಡ ಸ್ಲೀವ್ ಹತ್ರ ಇಲ್ಲಿ ಎಲಾಸ್ಟಿಕ್ ಕೊಟ್ಟಿದ್ದಾರೆ, ಇಲ್ಲೂ ಕೂಡ ಎಲಾಸ್ಟಿಕ್ ಇದೆ. ಸೇಮ್ ಡ್ರೆಸ್ಸು, ಅದೇ ಬೇರೆ ಥರ ಇತ್ತು. ನಾನು ಅಂದ್ಕೊಂಡೆ ಅದೇ ಚೆನ್ನಾಗಿ ಇನ್ನೂ ಲುಕ್ಕಾಗಿ ಕಾಣಿಸುತ್ತೆ ಅಂತ, ಬಟ್ ಇದು ಇನ್ನೂ ಚೆನ್ನಾಗಿ ಕಾಣಿಸ್ತಾ ಇದೆ. ತುಂಬ ಚೆನ್ನಾಗಿದೆ. ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ. ನಾವು ಕೊಟ್ಟಿರುವಂತಹ ಅಮೌಂಟ್ಗೆ ವರ್ತ್ ಅಂತ ಅನ್ನಿಸ್ತು. ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನನಗಂತೂ ಇದು 10ಗೆ ಔಟ್ ಆಫ್ 10 ಕೊಡ್ತೀನಿ. ತುಂಬ ಚೆನ್ನಾಗಿದೆ. ಇಷ್ಟ ಆಯ್ತಾ ನಿತ್ಯ ನಿಮಗೆ ಡ್ರೆಸ್ ಇದು? ಚೆನ್ನಾಗಿ ಅನ್ನಿಸ್ತಾ ಇದೆಯಾ? ಕಂಫರ್ಟಬಲ್ ಆಗಿದೆಯಾ? ಲುಕ್ ಮಾತ್ರ ತುಂಬಾ ಚೆನ್ನಾಗಿದೆ. ನನಗಂತೂ ತುಂಬ ಇಷ್ಟ ಆಯಿತು. ಇನ್ನೊಂದು ಡ್ರೆಸ್ ಹಾಕೊಂಡು ಬಾ. ತುಂಬಾ ಚೆನ್ನಾಗಿದೆ. ಇದು ಇನ್ನೊಂದು ಡ್ರೆಸ್ ಈ ಥರ ಇದೆ. ಇಲ್ಲಿ ಇದೊಂದು ಟೈ ಕೂಡ ಮಾಡ್ಬೋದು. ಸ್ಲೀವಲ್ಲಿ ಈ ಥರ ಕೊಟ್ಟಿದ್ದಾರೆ. ಇದು ನಂಗೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂದ್ಕೊಂಡು ತರಿಸಿದ್ದೀನಿ. ನೋಡಬೇಕು ಇದನ್ನು ಹಾಕಿದ ಮೇಲೆ ಯಾವ ಥರ ಕಾಣಿಸುತ್ತೆ ಅಂತ. ಹಾಗೆ ಇದು ನನಗೆ ಗೊತ್ತು ಸ್ವಲ್ಪ ದೊಡ್ಡದೇ ಇದೆ. ತಡಿ ಮಗನೆ, ಸ್ವಲ್ಪ ದೊಡ್ಡದೇ ಇದೆ. ಇಡ್ಸಿದ್ರೂ ಪರವಾಗಿಲ್ಲ ಅಂತ ಒಂದು ಸೈಜ್ ದೊಡ್ಡದೇ ತೊಗೊಂಡು ಬಂದಿದ್ದೀನಿ. ಕೆಲವೊಂದು ಸಲ ಹೇಗಾಗುತ್ತೆ ಅಂತ ಅಂದರೆ, ಕೆಲವೊಂದು ಬಟ್ಟೆ ಸಿಂಕೆ ಆಗೋದಿಲ್ಲ ಅಂತ ನಾವು ಅಂದ್ಕೊಂಡಿರ್ತೀವಿ. ನೀರಿಗೆ ಹಾಕಿದ ತಕ್ಷಣ ಸಿಂಕ್ ಆಗುತ್ತೆ. ಹಾಗಾಗಿ ಒಂದ್ಸಲ ವಾಶ್ ಮಾಡಿ ಒಂದ್ಸಲ ಬಟ್ಟೆ ಎಲ್ಲ ಇಡಿಸ್ತೀನಿ. ಆವಾಗ ಲೂಸ್ ಆಗುತ್ತೋ ಟೈಟ್ ಆಗುತ್ತೋ ಅವಾಗ ಗೊತ್ತಾಗುತ್ತೆ. ಅಕಸ್ಮಾತ್ ಏನಾದ್ರೂ ಅದು ಲೂಸ್ ಆಯಿತು ಅಂತ ಅಂದರೆ ಇನ್ನು ಸ್ವಲ್ಪ ಟೈಟ್ ಮಾಡಿಸೋದಷ್ಟೇ. ಮುಂದೆ ಈ ಥರ 3 ಬಟನ್ಸ್ ಕೂಡ ಕೊಟ್ಟಿದ್ದಾರೆ. ಈ ಥರ ಇದೆ ಡ್ರೆಸ್ಸು. ಕೆಳಗಡೆ ಫುಲ್ ಈ ಥರ ತುಂಬ ಚೆನ್ನಾಗಿದೆ. ನಂಗೆ ಬಟ್ಟೆ ಇಷ್ಟ ಆಯಿತು. ಕಂಫರ್ಟಬಲ್ ಆಗಿರುತ್ತೆ ವೇರ್ ಮಾಡೋದಕ್ಕೆ. ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು. ಅದ್ರಕ್ಕಿಂತ ಈ ಡ್ರೆಸ್ ಈ ಥರ ಕಾಣಿಸ್ತಾ ಇದೆ. ತುಂಬ ಚೆನ್ನಾಗಿದೆ. ಸ್ವಲ್ಪ ಲೂಸ್ ಇದೆ, ಟೈಟ್ ಮಾಡಿಸ್ಬೇಕು. ಸ್ಲೀವ್ ಹತ್ರ ಈ ಥರ ಇದೆ. ವಿಡಿಯೋದಲ್ಲಿ ತೋರಿಸಿದ್ದೆ ನಾನು. ನಿತ್ಯಾಗಂತೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಸ್ವಲ್ಪ ಟೈಟ್ ಮಾಡಿಸಿದ್ರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಹಾಗೆ ಲೆಂತ್ ಇಷ್ಟದ ಇದೆ. ನಾನು ಒಂದು ಸೈಜ್ ದೊಡ್ಡದೇ ಬುಕ್ ಮಾಡಿದ್ದೆ. ಹಾಗಾಗಿ ಇಷ್ಟ ಆಯ್ತಾ ನಿತ್ಯ? ಅಂದರೆ ಡೈಲಿ ವೇರ್ಗಂತೂ ತುಂಬ ಕಂಫರ್ಟಬಲ್ ಆಗಿ ತುಂಬ ಚೆನ್ನಾಗಿದೆ. ಸ್ಲೀವ್ ಹತ್ರ ಎಲ್ಲ ಸ್ವಲ್ಪ ಟೈಟ್ ಮಾಡಿಸಿದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಬೇರೆ ಡ್ರೆಸ್ ಹಾಕೊಂಡು ಬಾ. ಅದರಲ್ಲಿ ಬಂದಿದೆ. ಇದು ಕೂಡ ತುಂಬ ಚೆನ್ನಾಗಿದೆ. ವಿಡಿಯೋ ಮಾಡೋದಕ್ಕೆ ಕರೆಂಟ್ ಇಲ್ಲ, ಹಾಗಾಗಿ ಕ್ಲಾರಿಟಿ ಕಡಿಮೆ ಇದೆ ಅಂತ ಅಂದ್ಕೊಳ್ತೀನಿ. ಇದು ಬಟ್ಟೆ ನೀರಿಗೆ ಹಾಕಿದ್ರು ಶ್ರಿಂಕ್ ಆಗೋದಿಲ್ಲ, ಕಲರ್ ಹೋಗೋದಿಲ್ಲ ಅಂತ ಅಂದ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿದೆ. ಡೈಲಿ ವೇರ್ಗೆ ಮಕ್ಳಿಗೆ ತರಿಸ್ತೀನಿ ಅಂತ ಅಂದರೆ ಬೆಸ್ಟ್ ಅಂತಲೇ ನನಗನ್ಸುತ್ತೆ. ಪ್ರೈಸ್ ಕೂಡ ಕಡಿಮೆನೇ ಇದೆ. ಒಳ್ಳೆ ಪ್ರೈಸ್ಗೆ ಒಳ್ಳೆ ಬಟ್ಟೆನೇ ಸಿಕ್ಕಿದೆ. ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಇದನ್ನೇ ಹೊರಗಡೆ ತಗೊಳ್ಳೋದಕ್ಕೆ ಹೋದರೆ ಇದಕ್ಕೇನೆ ತುಂಬ ಹಾಕ್ತಾರೆ. ನಂಗೆ ತುಂಬ ಇಷ್ಟ ಆಯಿತು. ಇದನ್ನ ವೇರ್ ಮಾಡಿ ನಿತ್ಯಾಗಿ ಹೇಗೆ ಕಾಣಿಸುತ್ತೆ ಅಂತ ಒಂದ್ಸಲ ತೊಳೆದು ಇಡಿಸಿ ವೇರ್ ಮಾಡಿಸಿದ ಮೇಲೆ ಇದನ್ನ ವಿಡಿಯೋ ಮತ್ತೆ ಅದಕ್ಕೆ ಹಾಕಿ ತೋರಿಸ್ತೀನಿ. ಯಾವ ಥರ ಈ ಬ್ಲಾಗಿಗೆ ಹಾಕಿ ತೋರಿಸ್ತೀನಿ ಯಾವ ಥರ ಕಾಣಿಸುತ್ತೆ ಅಂತ. ನೋಡ್ಬೋದು ಈ ಥರ ಇದೆ. ವೇರ್ ಮಾಡಿಸಿ ತೋರಿಸ್ತೀನಿ ಯಾವ ಥರ ಕಾಣಿಸುತ್ತೆ ಅಂತ. ಹಾಗೆ 4ನೇ ಡ್ರೆಸ್ಸು ಅಲ್ವಾ ನಿತ್ಯ? ಇದು 4ನೇ ಡ್ರೆಸ್ಸು. ಈ ಡ್ರೆಸ್ ಕೂಡ ತುಂಬ ಚೆನ್ನಾಗಿದೆ. ಅಂದರೆ ಅವಳು ಏರ್ಗೆಲ್ಲ ಚೆನ್ನಾಗಿ ಎಣ್ಣೆ ಹಚ್ಕೊಂಡಿರೋದಿಲ್ಲ. ಫೇಸ್ ಎಲ್ಲ ಸ್ವಲ್ಪ ಆಯಿಲ್ ಅಂತ ಅನ್ನಿಸ್ತಾ ಇದೆ. ಹಾಗಾಗಿ ಅಷ್ಟೊಂದು ಲುಕ್ ಬರ್ತಾ ಇಲ್ಲ. ಬಟ್ ಡ್ರೆಸ್ ಮೆಟೀರಿಯಲ್ ಮಾತ್ರ ತುಂಬ ಚೆನ್ನಾಗಿದೆ. ಕ್ವಾಲಿಟಿ ವೈಸ್ ತುಂಬಾ ಇಷ್ಟ ಆಯಿತು. ನಾನು ಹೇಳ್ತಾ ಇರೋದು ನೋಡೇ ನಿಮಗೆ ಗೊತ್ತಾಗುತ್ತೆ ಅಂತ ಅಂದ್ಕೊಳ್ತೀನಿ ಎಷ್ಟು ಇಷ್ಟ ಆಗಿದೆ ನನಗೆ ಅಂತ. ಮುಟ್ಟಿದರೆ ಫುಲ್ ಸಾಫ್ಟ್ ಇದೆ, ಸಾಫ್ಟ್ ಮೆಟೀರಿಯಲ್. ಡೈಲಿ ಯೂಸ್ಗೆ ಜರ್ನಿ ಮಾಡೋದಕ್ಕಂತೂ ತುಂಬಾ ಚೆನ್ನಾಗಿದೆ. ನಾನು ಎಷ್ಟು ಸಲ ತುಂಬ ಅಂತ ಬಳಸಿದ್ದೀನಿ ಅಂತಲೇ ಗೊತ್ತಿಲ್ಲ ಅಲ್ವಾ? ವಿಡಿಯೋದಲ್ಲಿ ಅಷ್ಟು ಸಲ ಹೇಳಿದ್ದೀನಿ. ಯಾಕೆಂತಂದರೆ ಅಷ್ಟು ಚೆನ್ನಾಗಿದೆ. ಕ್ವಾಲಿಟಿನೂ ಕೂಡ ತುಂಬ ಚೆನ್ನಾಗಿದೆ. ಸ್ವಲ್ಪ ದೊಡ್ಡದಾಗಿದೆ. ನಾನು ಆಗಲೇ ಹೇಳ್ದಂಗೆ ನಾನು ಇದು ಒಂದು ಸೈಜ್ ದೊಡ್ಡದು ಬುಕ್ ಮಾಡಿರೋದ್ರಿಂದ ಸ್ವಲ್ಪ ದೊಡ್ಡದಂತ ಅನ್ನಿಸ್ತಾ ಇದೆ. ಹಾಗೆ ಇಲ್ಲಿ ಎಲಾಸ್ಟಿಕ್ ಕೊಟ್ಟಿದ್ದಾರೆ, ನೋಡ್ಬೋದು ಇಲ್ಲಿ. ಹಾಗಾಗಿ ಇಲ್ಲಿ ಸ್ವಲ್ಪ ಟೈಟಾಗಿ ಕೂರುತ್ತೆ. ಹಾಗೆ ಹಿಂದೆ ಟೈ ಮಾಡೋಕ್ಕೆ ಕೊಟ್ಟಿದ್ದಾರೆ. 4ನೇ ಡ್ರೆಸ್ಸು ಈ ಥರ ಕಾಣಿಸ್ತಾ ಇದೆ. ಇಷ್ಟ ಆಯ್ತಾ ನಿತ್ಯ ನಿಮಗೆ? ಇವತ್ತಿನ ವಿಡಿಯೋ ಮೀಶೋಯಿಂದ ತರಿಸಿದ್ದಾಗಿತ್ತು. ಇದು ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಈ ಥರ ವೀಡಿಯೋಸ್ ಬೇಕಂತಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟು ಇದೇ ಥರ ವೀಡಿಯೋಸನ್ನು ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸಿಗ್ತೀನಿ ಮುಂದಿನ ಹೊಸ ವೀಡಿಯೋದಲ್ಲಿ. ಥ್ಯಾಂಕ್ ಯು.